ಮೆಟ್ಟಿ ಸೀಳಿ ಅವರ ಪಾಪದ ರಕ್ತವನ್ನು ನೀರಿನಂತೆ ಘಟಘಟನೆ ಕುಡಿದ ಮಹಾ ತಾಯಿಯಮ್ಮ ನೀನು. ನಿನ್ನೆ ನಂಬಿದ ಭಕ್ತರನ್ನು ಕೈ ಬಿಡದೆ ಭಕ್ತರ ಆಸೆ ಆಕಾಂಕ್ಷೆಗಳನ್ನು ನೀಡಿ ಅವರ ಪಾಲಿಗೆ ಬೆಳಕಾಗಿರುವ ಬನಶಂಕರಿ ತಾಯಿ, ನಿನಗೆ ನನ್ನ ನಮಸ್ಕಾರಗಳು ತಾಯಿ, ನಮಸ್ಕಾರಗಳು. ನಮ್ಮದು ದೇಶಗತಿಯ ಮನೆತನ. ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಸತ್ಯ, ಧರ್ಮ, ನ್ಯಾಯ, ನೀತಿ ಎಂಬ 4 ಸಾಲಿನಿಂದ ಈ 7 ಹಳ್ಳಿಗೆ ಹೆಸರುವಾಸಿಯಾಗಿರುವ ಮನೆತನ ಇದು. ಈ ಮನೆತನದ ಮೇಲೆ ಯಾವ ದುಷ್ಟರ ಕಣ್ಣು ಬೆಳ್ಳದ ಹಾಗೆ, ಕೆಟ್ಟ ಶಬ್ದ ನುಡಿಯದು ಹಾಗೆ. ಈ ಮನೆತನ ಮೇಲೆ ನಿನ್ನ ಆಶೀರ್ವಾದ ಇರಲಿ ಅಂತ ನಾನು ನಿನ್ನಲ್ಲಿ ಕೇಳಿಕೊಳ್ತಾ ಇರುವೆ ತಾಯಿ, ಕೇಳಿಕೊಳ್ತಾ ಇರುವೆ. ಗೌರಿ, ಮುಂಜಾನೆಯ ತಂಪು ಮಂಜಿನ ವಾತಾವರಣದಲ್ಲಿ ಜರ್ದಾರಿ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ಈ ಜಗದೇಶ್ವರಿಯಲ್ಲಿ ಏನೆಂದು ಬೇಡಿಕೊಂಡೆ? ಸ್ವಾಮಿ, ಆ ಸ್ವರ್ಗವನ್ನೇ ಧರೆಗೆ ತಂದು ಭಕ್ತರ ಮನದಳದಲ್ಲಿ ನೆಲೆ ಊರಿ ನಿಂತಿರುವ ಆ ತಾಯಿ ಬನಶಂಕರಿ ಮೇಲೆ, ಈ ಮನೆತನದ ಮೇಲೆ ಸದಾ ನಿನ್ನ ಆಶೀರ್ವಾದ ಇರಲಿ ಅಂತ ಭಕ್ತಿಯಿಂದ ನಾನು ಶರಗೊಡ್ಡಿ ಬೇಡಿಕೊಂಡೆ ಸ್ವಾಮಿ, ಶರಗೊಡ್ಡಿ ಬೇಡಿಕೊಂಡೆ. ಗೌರಿ, ನಂಬಿದ ಭಕ್ತರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾಳೆ ಆ ತಾಯಿ ಅನ್ನುವ ಭರವಸೆ ನನಗಿದೆ. ಅಂದಾಗೆ ಶರತ್ತಿನ್ನೂ ಬಂದಿಲ್ಲವಾ? ನೋಡಿ ಸ್ವಾಮಿ, ಮೈದುನ ಬಹಳ ದಿನಗಳಾದ ಮೇಲೆ ಊರಿಗೆ ಬರ್ತಾ ಇದ್ದಾನೆ. ಏನು ಸ್ನೇಹಿತರ ಜೊತೆ ಸ್ವಲ್ಪ ಹರಟೆ ಹೊಡಿತಾ ಹಾಗೆ ನಿಂತಿರಬೇಕು ನೋಡಿ. ಗೌರಿ, ಈಗಿನ ದಿನಗಳು ಬಹಳ ಸೂಕ್ಷ್ಮವಾಗಿವೆ. ಹುಚ್ಚ ಹುಡುಗ ಹುಚ್ಚರ ಸಹವಾಸ ಮಾಡಿ ಕೆಟ್ಟು ಹೋಗುವುದಕ್ಕಿಂತ ಮುಂಚೆ ನಾವು ಇಬ್ಬರು ನೋಡಿಕೊಳ್ಳಬೇಕು. ಅವನು ಯಾರು ರೀ? ಸಾಕ್ಷಾತ್ ಶ್ರೀರಾಮಚಂದ್ರನ ಲಕ್ಷ್ಮಣಾದಿ ಮತ್ತು ಅಣ್ಣನ ನಡೆ ನುಡಿ, ನ್ಯಾಯ ನೀತಿ ಎಂಬ ಸಂಕೇತದ ರಕ್ತ ಅವನ ಶರೀರದಲ್ಲಿ ಹರಿತಿರುವಾಗ ದಾರಿ ತಪ್ಪಲು ಸಾಧ್ಯವೇ ಇಲ್ಲ ಸ್ವಾಮಿ, ಇಲ್ಲ. ಗೌರಿ, ಆಗಿನ ದಿನಗಳು ಬೇರೆ, ಈಗಿನ ದಿನಗಳು ಬೇರೆ. ಉಂಡ ಮನೆಯಲ್ಲಿ ಉಚ್ಚಿ ಒಯ್ಯುವ ಮುಟ್ಟಾಳು ಮಂಗನ ಮಕ್ಕಳು ಈ ಸಮಾಜದ ಗಲ್ಲಿ ಗಲ್ಲಿಯಲ್ಲಿ ತುಂಬಿಕೊಂಡಿರುವ, ಅಣ್ಣ ತಮ್ಮಂದಿರ ಮಧ್ಯೆ ಕಡ್ಡಿ ಆಡಿಸುವ ಕೆಟ್ಟ ಕುಲಗೇಡಿ ನನ್ನ ಮಕ್ಕಳು ಹೊತ್ತೊಂಟದಿರುವಾಗ ಅವರಿಬ್ಬರ ಕಣ್ಣಿನಲ್ಲಿ ಜೋಪಾನವಾಗಿ ನೋಡಿಕೊಳ್ಳಬೇಕು. ಸ್ವಾಮಿ, ನೀವ್ ಹೇಳೋ ಮಾತು ಸತ್ಯವಾಗಿದೆ. ಆದರೆ ಅವನು ನಿಮ್ಮ ತಮ್ಮ ಎನ್ನುವ ಮಮಕಾರದಿಂದ ಅಧಿಕಾರ ಚಲಾಯಿಸುವುದು ಸರಿಯಲ್ಲ ರೀ, ಸರಿಯಲ್ಲ. ಇದು ಅಧಿಕಾರದ ಮಾತಲ್ಲ ಗೌರಿ. ಸುತ್ತ 7 ಹಳ್ಳಿ ದೇಶಗತಿ ಮನೆತನದ ಮಾನ ಮರ್ಯಾದೆ ರೀತಿ ನೀತಿ ಕಾಪಾಡಿಕೊಂಡು ಈ ಮನೆತನದ ಗೌರವಕ್ಕೆ ಧಕ್ಕೆ ಬಾರದಂತೆ ನಮ್ಮ ತಮ್ಮ ಇದ್ದರೆ ಅಷ್ಟೇ ಸಾಕು. ಸ್ವಾಮಿ, ನೀವು ನಡೆಯುವ ದಾರಿಯಲ್ಲಿ ಆ ನನ್ನ ಮೈದುನ ಹೆಜ್ಜೆ ಹಾಕುತ್ತಾನೆ ಎಂಬ ನಂಬಿಕೆ ನನ್ನಲ್ಲಿದೆ. ಗೌರಿ, ನನ್ನ ತಮ್ಮನಿಂದ ಈ ಮನೆತನದ ಮರ್ಯಾದೆ ಮೊದಲು ಕಮ್ಮಿ ಆಗದಂತೆ ನೋಡಿಕೊಂಡ್ರಿ ಅಷ್ಟೇ ಸಾಕು. ಹಾ, ಸಿಂಧೂರ ಬಂದರೆ ಬಜಾರಕ್ಕೆ ಬಾ ಅಂತ ಹೇಳು. ಸ್ವಾಮಿ, ಯಾಕೆ ಅಂತ ನಾನು ಕೇಳಬಹುದೇ? ಹುಚ್ಚಿ, ಇನ್ನು 2 ದಿನದಲ್ಲಿ ದಂಪತಿಗಳ ಪುಣ್ಯತಿಥಿ ಇದೆ. ಅದಕ್ಕಾಗಿ ಊರಿನ ಬಡವ ದೀನ ದಲಿತರಿಗೆ ದಾನವನ್ನು ಮಾಡಬೇಕು. ಅದಕ್ಕಾಗಿ ಕ್ಷಮಿಸಿ ಸ್ವಾಮಿ, ನಾನು ಮರ್ತೇ ಹೋಗಿದೆ ನೋಡಿ. ಗೌರಿ, ಸ್ವಲ್ಪ ಕೆಲಸ ಇದೆ, ಬಾ. ಏನು ನನ್ನ ಪ್ರೀತಿಯ ಧರೆಗೆ ಮತ್ತೇನು ನೆನಪಾಯಿತು? ಒಂದು ಮುಖ್ಯವಾದ ಮಾತನ್ನು ಹೇಳಬೇಕು ನಿನಗೆ. ಆಹಾ, ಆ ಗುಟ್ಟು ನನಗೆ ಗೊತ್ತಾಯ್ತು ಬಿಡಿ. ನೋಡಿ, ನನಗೆ ಒಳಗಡೆ ಕೆಲಸ ಇದೆ. ಹಾಗಲ್ಲ, ನಿಲ್ಲು ಗೌರಿ. ಗಂಡನಾದವನು ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿ ಆದವಳು ಮುಗುಳ್ನಗೆಯಿಂದ ನಕ್ಕು ಕೆನ್ನೆಗೆ ಒಂದು ಮುತ್ತಿಟ್ಟರೆ ಆ ಮಜಾನೇ ಬೇರೆ. ಈ ಡೈಲಾಗ್ ಅನ್ನು ಯಾವ ಕವಿಗಳು ಯಾವ ನಾಟಕದಲ್ಲಿ? ಮತ್ಯಾವ ಕವಿಗಳು? ನಮ್ಮ ಯಮನಪ್ಪ ಸಿಂಗಣ್ಣವರು.
ಆ ಕವಿಗಳು ತುಂಬಾ ರಸಿಕರು ಅಂತ ಕಾಣುತ್ತೆ. ರಸಿಕರಿದ್ದಾಗಲ್ಲವೇ ಇಂಥ ಕವನ ನಾಟಕಗಳು ಮೂಡಿ ಬರುವುದು. ಸಾಕು ಮಾಡಿ ಆ ಮಾತದು. ಸೂರ್ಯ ಹುಟ್ಟಿದ್ರೆ ಸಾಕು, ದಿನವಿಡೀ ಇದೇ ರಾಮಾಯಣ ಅನ್ನೇ. ಗೌರಿ, ಇದು ರಾಮಾಯಣ ಅಲ್ಲ, ಪ್ರೀತಿಯ ಪಾರಾಯಣ. ಕೊಡ್ತೀಯಾ? ನನ್ನದವೇ ನಿಬಾರೆ ನನ್ನ ಚೆಲುವೆ ಬಳಿಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸನಿಹಕ್ಕೆ ಆಯ್ತು ಗೌರಿ, ನಾ ಹೋಗಿ ಬರುತ್ತೇನೆ.